ಹಾಗೆ ಮೇಲೆ ನನ್ನ ಆಫೀಸ್ ಮಾಡಿದ್ದೀನಿ, ಬನ್ನಿ ಮೇಲೆ ಆಫೀಸ್ಗೆ ಹೋಗೋಣ. ಇಲ್ಲಿ ಮೆಟ್ಲು, ಯಾಕೆಂತಂದ್ರೆ ಮೆಟ್ಲು ನಾವು ಆಗ್ನೇಯದಲ್ಲೇ ಕೊಡಬೇಕು. ಯಾವುದೇ ಮನೆಗಾಗ್ಲಿ ಆಗ್ನೇಯ ತಪ್ಪಿದ್ರೆ ವಾಯುದಲ್ಲೇ ಮೆಟ್ಲು ಕೊಡಬೇಕು. ಹಾಗಾಗಿ ಇಲ್ಲೂ ಸಹ ನಾವು ಈ ಒಂದು ಪ್ರವೇಶ ಇಲ್ಲಿ ಕೊಡುವಾಗ ದಕ್ಷಿಣ ಆಗ್ನೇಯದಲ್ಲಿ ನಾವು ಎಂಟ್ರಿ ಕೊಡ್ತೇವೆ. ಹಾಗೆ ಮೇಲೆ ದೊಡ್ಡದಾಗಿ ಒಂದು ಸಿಂಕ್ ಅಂದ್ರೆ ವಾಟರ್ ಟ್ಯಾಂಕ್ ಮೇಲೆ ಅಳವಡಿಸಿದೀವಿ. ಇದು ನನ್ನ ಆಫೀಸು. ಇದು ನೋಡಿ, ನಾನು ಈ ಮನೆಗೆ ಸಿಂಗಲ್ ಆಗಿ ಒಂದು ಬೆಡ್ರೂಮ್ ಟೈಪ್ ಮಾಡಿದ್ದೀನಿ ಆಫೀಸು. ಅಂದ್ರೆ ನೋಡಿ, ಈ ಒಂದು ಆಫೀಸಿಗೆ ಉತ್ತರದ ನೋಟ, ಉತ್ತರ ಈಶಾನ್ಯದ ನೋಟ. ಯಾಕೆಂತಂದ್ರೆ ನಮಗೆ ಪರಿಪೂರ್ಣ ಫಲವನ್ನು ತಂದು ಕೊಡುವುದೇ ಉತ್ತರ ಈಶಾನ್ಯದ ನೋಟ, ಪೂರ್ವ ಈಶಾನ್ಯದ ನೋಟ. ಹಾಗಾಗಿ ನಾನು ಉತ್ತರ ಈಶಾನ್ಯಕ್ಕೆ ಒಂದು ಪ್ರವೇಶ ದ್ವಾರವನ್ನು ಕೊಟ್ಟಿದ್ದೀನಿ. ಇದು ನನ್ನ ಆಫೀಸು. ಇನ್ನು ತುಂಬಾ ಇಲ್ಲಿ ಮೆಟೀರಿಯಲ್ಸ್ ಇದೆ, ಹಾಗಾಗಿ ದಯಮಾಡಿ ತೋರಿಸ್ತೀವಿ, ನೋಡ್ಕೊಳ್ಳಿ. ತೋರಿಸಿ, ಪರವಾಗಿಲ್ಲ, ಬನ್ನಿ ಒಳಗೆ. ನಾನು ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಇದಿಟ್ಕೊಂಡಿದ್ದೀನಿ. ಇದು ನನ್ನ ಆಫೀಸು. ನಾನು ಇಲ್ಲಿ ನೈಋತ್ಯದಲ್ಲಿ ಕೂರ್ತೀನಿ. ಟೇಬಲ್ ಏನಕ್ಕೆ ಕ್ಲೀನಿಂಗ್ ಮಾಡ್ಲಿಕ್ಕೋಸ್ಕರ ಹೊರಗಡೆ ತೆಗೆದಿದ್ದೀನಿ. ನಾನೇ ಸಪರೇಟ್ ಒಂದು ಕ್ಯಾಬಿನ್ ಮಾಡಿದ್ದೀನಿ. ನೋಡಿ, ಇದ್ರ ಬಗ್ಗೆ ಹೇಳ್ಬಿಡ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ನನ್ನ ಜೀವನದಲ್ಲಿ ಇದೆಲ್ಲ ನನಗೆ ಬೇಕು ಅನ್ನೋ ಆಸೆ ಇದೆ. ಆ ಆಸೆಗೆ ನಾವೇನ್ ಮಾಡಬೇಕು? ಕನಸು ಕಾಣಬೇಕು. ನಾವು ನನಗೆ ಇಷ್ಟವಾದ ಬೈಕ್ ಬೇಕು, ಇಷ್ಟವಾದ ವಾಚ್ ಬೇಕು, ಇಷ್ಟವಾದ ಮನೆ ಬೇಕು, ಇಷ್ಟವಾದ ಕಾರ್ ಬೇಕು, ನಾವು ಎಲ್ಲ ದೇಶವನ್ನು ಸುತ್ತಬೇಕು. ಹಾಗೆ ನನ್ನ ದೇಹವನ್ನ ಈ ರೀತಿ ಫಿಟ್ ಆಗಿ ಇಟ್ಕೊಳ್ಬೇಕು. ಉದಾಹರಣೆಗೆ ನಾನು ಈ ತರ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡಬೇಕು, ಈ ತರ ನಂದೇ ಆದ ಎಸ್ಟೇಟ್ ಇರಬೇಕು, ನನ್ನ ಅಳಿಯ ಅಥವಾ ನನ್ನ ಮಗಳು, ಅಳಿಯ ಮಗಳು ಈ ತರ ಇರಬೇಕು, ಅಥವಾ ನನ್ನ ಮಗ ಮತ್ತೆ ನನ್ನ ಸೊಸೆ ಹೀಗಿರ್ಬೇಕು, ನನಗೆ ಭಗವಂತನ ಆಶೀರ್ವಾದ ಸಿಗ್ಬೇಕು, ಈ ತರ ನಮ್ಗೆ ಫಾರಿನ್ ಕರೆನ್ಸಿ ಬೇಕು, ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ಬೇಕು. ಆದ್ರೆ ಅದು ಬೇಕು ಅಂದ್ರೆ ಅದಕ್ಕೆ ನಾವು ಕನಸು ಕಾಣೋದ ಕಲಿಬೇಕು. ಕನಸು ಕಾಣ್ಲಿಲ್ವೋ ನಮ್ಮ ಪಾಲಾಗಲ್ಲ. ಯಾರು ಕನಸು ಕಾಣ್ತ ಅವನ ಪಾಲಾಗುತ್ತೆ. ಯಾಕೆಂದ್ರೆ ನಾವು ಬಡವರಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ, ಆದ್ರೆ ಬಡವರಾಗಿ ಹೋಗೋದು ನಮ್ಮ ತಪ್ಪು. ಯಾಕೆಂದ್ರೆ ಇಲ್ಲೆಲ್ಲ ಈ ಬ್ರಹ್ಮಾಂಡದಲ್ಲಿ ಎಲ್ಲ ಇದೆ. ಹೇಗೆ 7 ಚಕ್ರಗಳು ನಮ್ಮ ದೇಹದಲ್ಲಿ ಅಡಗಿದೆಯೋ ಹಾಗೆ ಗುಪ್ತವಾಗಿ ಹಣ, ಐಶ್ವರ್ಯ, ಆರೋಗ್ಯ, ಆಯುಷು, ಪತಿ ಪತ್ನಿಯರ ಸಂಬಂಧ ಮತ್ತು ಸಂತಾನ ಭಾಗ್ಯ, ಸಮಾಜದಲ್ಲಿ ಸ್ಥಾನಮಾನ, ಗೌರವ ಪ್ರತಿಯೊಬ್ಬರು ಅಡಗಿದೆ. ಹಾಗೆ 7 ನಮ್ಮಲ್ಲಿ ಪಂಚಭೂತಗಳಲ್ಲಿ ಎಷ್ಟು ಎನರ್ಜಿ ಇದೆಯೋ ಹಾಗೆ 7 ಚಕ್ರಗಳು ಅಂದ್ರೆ ಭೂಮಿಯೂ ಸಹ ಒಂದು ನಮಗೆ ವಿಶೇಷವಾದಂತ ಫಲವನ್ನ ತಂದು ಕೊಡ್ತದೆ. ಹಾಗಿದ್ದಾಗ ಇದನ್ನೆಲ್ಲ ನಾನು ಕನಸು ಕಾಣ್ಲಿಕ್ಕೆ ನಾನು ಆಸೆ ಪಟ್ಟೆ. ಮುಂದೆ ನಾನು ಅಚೀವ್ ಈ ಜನ್ಮದಲ್ಲಿ ಮಾಡ್ತೀನೋ ಗೊತ್ತಿಲ್ಲ, ಮಾಡೇ ಮಾಡ್ತೀನಿ ಅಂದ್ಕೊಂಡ್ರೆ ನಾನು ಮಾಡ್ಲಿಲ್ವೋ, ಗತ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಇಂಥವ್ರ ಮನೆಯಲ್ಲಿ ನಾನು ಹುಟ್ಟಬಹುದು. ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ನಾವು ಯಾರ ಹೊಟ್ಟೆಯಲ್ಲಿ ಹುಡ್ತೀವಿ ಅಂತ ನಮಗೇನು ಗೊತ್ತಿರ್ತದ. ಭಗವಂತನ ಸೃಷ್ಟಿ, ಕನಸು ಕಾಣೋದು ಕಲೀರಿ. ನನಗೆ ಮಾರ್ಗದರ್ಶನ ತೋರಿಸಿದ್ರೆ ನನಗೆ ಪ್ರತಿ ಕ್ಷಣ ಆಶೀರ್ವಾದ ಮಾಡುವಂತ ನಮ್ಮ ಗುರುಗಳು ಸದಾನಂದ ಮಹಾರಾಜರು, ಇವರ ಆಶೀರ್ವಾದ ಇತ್ತು. ನನ್ನ ವಾಸ್ತು ಕಲಿಸಿಕೊಟ್ಟಂತ ನನ್ನ ಗುರುವಿನ ಆಶೀರ್ವಾದ ಇದೆ. ನನ್ನ ಗುರುವಿಗೆ ಇವತ್ತು ನಾನು ಅವರಿಗೆ ಶರಣಾಗಿ ತಲೆಬಾಗಿ ಅವ್ರ ಜೊತೆ ಬಾಂಧವ್ಯನ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಏನಾದ್ರೂ ನನ್ನಲ್ಲಿ ಅಡೆತಡೆಗಳಾದಾಗ್ಲೂ ನಾನು ಅವ್ರನ್ನ ತಿಳ್ಕೊಳ್ತಾ ಇರ್ತೀನಿ. ಇದು ನನ್ನ ಒಂದು ಪುಟ್ಟ ಆಫೀಸು. ನಾನು ಇಲ್ಲೇ ಕೂತ್ಕೊಂಡು ಶಾಸ್ತ್ರ ಹೇಳೋದು, ಇಲ್ಲೇ ಕೂತ್ಕೊಂಡು ವಾಸ್ತು ಬಗ್ಗೆ ನಾನು ಡಿಸ್ಕಷನ್ ಮಾಡೋದು. ಹಾಗಾಗಿ ನೆಕ್ಸ್ಟ್ ಇದು ನಂದು ಮನೆ ಮೇಲೆ ಆಫೀಸ್ ಇದೆ. ನೆಕ್ಸ್ಟ್ ನಾನು ಕಮರ್ಷಿಯಲ್ ಆಫೀಸು ಸಹ ನಂದಿದೆ. ಹಾಗಾಗಿ ನೆಕ್ಸ್ಟ್ ಅಲ್ಲಿಗೆ ಎಲ್ಲರೂ ನಾನು ಬಂದು ಸಲಹೆ ತೆಗೆದುಕೊಳ್ಳಿ. ಯಾಕೆಂತಂದ್ರೆ ನೀವು ಯಾರೋ ನಾನು ಯಾರೋ ಗೊತ್ತಿಲ್ಲ. ಇದಕ್ಕೆ ರಕ್ತ ಸಂಬಂಧನೇ ಆಗ್ಬೇಕಂತ ಇಲ್ಲ. ನನ್ನನ್ನು ಅಣ್ಣನ ಭಾವನೆಯಲ್ಲಿ ನೋಡ್ಬೋದು, ಮಗನ ಭಾವನೆಯಲ್ಲಿ ನೋಡ್ಬೋದು, ಅಥವಾ ತಂದೆಯ ಭಾವನೆಯಲ್ಲಿ ನೋಡ್ಬೋದು. ಹೆಣ್ಣು ಮಕ್ಕಳಾಗಿದ್ದವರು ನನಗಿಂತ ಚಿಕ್ಕವರಾಗಿದ್ರೆ ತಂದೆ ಭಾವನೆಯಲ್ಲಿ ನೋಡ್ಬೋದು, ಅಥವಾ ನನಗಿಂತ ದೊಡ್ಡವರಾದ್ರೆ ತಮ್ಮನ ಭಾವನೆಯಲ್ಲಿ ನೋಡ್ಬೋದು, ಗುರುವಿನ ಭಾವನೆಯಲ್ಲಿ ನೋಡ್ಬೋದು. ನೋಡಿ, ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಯಾಕೆ ಬೇಕು ಅನ್ನುವಂಥ 5 ತತ್ವಗಳನ್ನು ಹಿಡ್ಕೊಂಡು ಬನ್ನಿ. ನಂದೊಂದು ಕಂಡೀಷನ್ಸ್ ಏನು ಅಂದ್ರೆ, ಕಟ್ಟಿರೋ ಮನೆಗೆ ನಾನು ಶಾಸ್ತ್ರ ಹೇಳ್ತೀನಿ, ಹೇಳಲ್ಲ ಅಂತ ಅಲ್ಲ. ಅದರಲ್ಲಿ ಏನಾದ್ರು ಲೋಪದೋಷಗಳಿದ್ರೆ ನೀವು ಅಳವಡಿಸ್ಕೊಳ್ಳಿ, ಸಿದ್ಧರಾಗಿದ್ರೆ ನಾನು ಮಾಡಿಕೊಡ್ತೀನಿ. ಆದ್ರೆ ಇಲ್ಲ ಅಂತಂದ್ರೆ ನಾನು ಜವಾಬ್ದಾರಿ ತಗೊಳ್ಳಲ್ಲ. ಯಾಕೆಂತಂದ್ರೆ ನನಗೆ ಆಶೀರ್ವಾದದ ನೀವು ಕೊಡುವಂತ ಹಣ ಆಶೀರ್ವಾದದ ಮುಖಾಂತರ ಬರಬೇಕು ವಿನಃ ನನ್ನ ವಿದ್ಯೆಗೆ, ನನ್ನ ಜ್ಞಾನಕ್ಕೆ ನೀವು ಹಣ ಕೊಡ್ತೀವಿ. ಮನೆ ಕಟ್ಟುವಾಗ ನೀವು ಪರಿಪೂರ್ಣವಾದ ನಿವೇಶನ, ಯಾವುದೇ ದಿಕ್ಕಿರ್ಲಿ, ಎಲ್ಲಾ ದಿಕ್ಕುಗಳು ಒಳ್ಳೆಯ ದಿಕ್ಕಿ. ಆ ದಿಕ್ಕಿಗೆ ಅನುಗುಣವಾಗಿ ಮನೆಯನ್ನು ಕಟ್ಟುವುದು ಹೇಗೆ,
ಯಾವ್ಯಾವ ಆಯದಲ್ಲಿ ಮನೆ ಕಟ್ಟಿದ್ರೆ ಏನು ಫಲಗಳು, ಯಾವ್ಯಾವ ದಿಕ್ಕಿಗೆ ಅನುಗುಣವಾಗಿ ನಾವು ಮನೆಯನ್ನ ನಾವು ಅದನ್ನ ಪರಿಪೂರ್ಣವಾಗಿ ಅಳವಡಿಸಿ ಕಟ್ಟಿದ್ರೆ ಏನು ಫಲಗಳು ಅಂತ ಹೇಳ್ಕೊಡ್ತೀನಿ. ಪಂಚಭೂತಗಳಲ್ಲಿ ಗಾಳಿ, ಬೆಳಕು ಮತ್ತೆ ವಿಶೇಷವಾಗಿ ಮನೆಗೆ ಬರ್ಲಿಕ್ಕೆ ನೀವು ಸುತ್ತ ಜಾಗ ಬಿಟ್ಕೊಂಡು ಮನೆ ಕಟ್ಟೋದು ತುಂಬಾ ಒಳ್ಳೆಯದು. ದೊಡ್ಡ ಮನೆ ಬರಲಿ ಅಂತ ಹತ್ತತ್ರ ಮನೆ ಕಟ್ಕೊಂಡು, ಯಾಕೆಂದ್ರೆ ಮನುಷ್ಯರ ದೇಹಕ್ಕೆ ಗಾಳಿ ತುಂಬಾ ಇಂಪಾರ್ಟೆಂಟ್, ಆಮ್ಲಜನಕ ಬೇಕೇ ಬೇಕಿಲ್ಲ ಅಂದ್ರೆ ಮನುಷ್ಯ ಹೆಚ್ಚಿಗೆ ದಿವಸ ಬದುಕೋದಿಲ್ಲ. ಹಾಗೇನೆ ಮನೆಗೂ ಸಹ ಅಷ್ಟೇ, ನಿಮ್ಮ ಆಯದಲ್ಲಿ ಏನಾದ್ರು ಮಿಸ್ಟೇಕ್ ಆಯ್ತು, ಮನೆಗೆ ಪರಿಪೂರ್ಣ ಗಾಳಿಗೆ ಪ್ರವೇಶ ಆಗಿಲ್ಲ, ಬೆಳಕಾಗಿಲ್ಲ ಅಂದ್ರೆ ಆ ಮನೆ ಒಂದು ರೀತಿ ಉಸಿರು ಕಟ್ಟಿದ ವಾತಾವರಣ ಆಗಿರ್ತದೆ. ತುಂಬಾ ಜನ ಮನೆ ಟಚ್ ಮಾಡಿರ್ತದೆ, ಗೊತ್ತಿಲ್ಲ ಪಾಪ, ಅವ್ರ ತಪ್ಪಿಲ್ಲ, ಗತ ಜನ್ಮದ ಕರ್ಮ. ಈ ಜನ್ಮದಲ್ಲಿ ಯಾರೋ ಆಗದಿದ್ದವರೆಲ್ಲ ಶತ್ರು ಆಗ್ತಾರೆ, ಮಿತ್ರತ್ವವನ್ನು ಹೊಂದ್ಕೊಂಡು ಮಿತ್ರ ತರ ಬಂದಿರ್ತಾರೆ, ನಮ್ಮ ಹಣಕ್ಕೆ ಕನ್ನ ಹಾಕ್ತಾರೆ, ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡ್ತಾರೆ, ಅಥವಾ ನಮ್ಮ ಸಂಸಾರವನ್ನೇ ಹಾಳು ಮಾಡ್ತಾರೆ, ಅಥವಾ ನಮ್ಮ ಆಸ್ತಿಯನ್ನ ದೋಚ್ತಾರೆ, ನಮ್ಮ ಹಣವನ್ನ ದೋಚ್ತಾರೆ. ಎಷ್ಟೋ ಪಾಪ ಮುಗ್ಧ ಜನರು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಚೀಟಿ ಹಾಕಿರ್ತಾರೆ, ಅಥವಾ ಒಡವೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಯಾರನ್ನೋ ನಂಬಿ ಒಂದು ನಿವೇಶನದ ಮೇಲೆ ಹಾಕಿರ್ತಾರೆ, ಅಥವಾ ಯಾರೋ ನಂಬಿಕಸ್ಥರು ಅಂದ್ಕೊಂಡು ಅವ್ರು ನಂಬಿಬಿಟ್ಟು ಒಂದು ಆಸ್ತಿ ಮೇಲೆ ಹಾಕಿರ್ತಾರೆ, ಅಥವಾ ಏನೋ ಒಂದು ಮಾಡಿರ್ತಾರೆ, ಅದು ಮೋಸ ಹೋಗ್ತಾ ಇರ್ತಾರೆ. ಯಾಕಿರ್ಬೋದು, ನೀವು ವಾಸ ಮಾಡುವಂತ ಮನೆಯಲ್ಲಿ ದೋಷ, ನಿಮ್ಮ ಮನಸ್ಸಿನಲ್ಲಿ ಮನೋದೋಷ. ಅಂದ್ರೆ ಮನೆ ದೋಷ ಮತ್ತು ಮನೋದೋಷ ಇದೆಯಲ್ಲ, ಮನಸ್ಸಿನ ದೋಷ, ಇವೆರಡು ನಮ್ಮ ಜೀವನದ ಒಂದು ರೀತಿಯ ಫೇಲ್ಯೂರ್ಗೆ ಕಾರಣವಾಗ್ತದೆ. ಅದೇ ಮನೆಯಲ್ಲಿ ಯಾವುದೇ ದೋಷ ಇಲ್ಲ, ಮನಸ್ಸಿನಲ್ಲಿ ಯಾವ ದೋಷ ಇಲ್ಲ ಅಂದ್ರೆ ಏನೇ ಸಮಸ್ಯೆಗಳು ಬಂದ್ರೆ ಫೇಸ್ ಮಾಡ್ತೀವಿ, ಅಂದ್ರೆ ಗೆದ್ದು ಬರ್ತೀವಿ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಗೆದ್ದಂತವನು ಸೋಲ್ಲೇಬೇಕು, ಸೋತವನು ಒಂದ್ ದಿವಸ ಗೆಲ್ಲೇಬೇಕು. ಆದ್ರೆ ಉದ್ದೇಶಪೂರ್ವಕವಾಗಿ ನಾವು ಮಾಡಿದ ತಪ್ಪಿಗೆಲ್ಲ ಸೋತು ನಾವು ಹೈರಾಣಾಗಿ ಜೀವನದಲ್ಲಿ ಕಳ್ಕೊಳ್ಬಾರ್ದು. ಯಾಕೆಂದ್ರೆ ಇವತ್ತು ನೀವು ಯಾರ್ಯಾರು ಆರೋಗ್ಯ ಕಳ್ಕೊಂಡಿದ್ದೀರಿ, ಹಣವನ್ನು ಕಳ್ಕೊಂಡಿದ್ದೀರಿ, ಸಾಂಸಾರಿಕ ಜೀವನದಲ್ಲಿ ಏನೇನೋ ಕಳ್ಕೊಂಡಿದ್ದೀರಿ, ಮಕ್ಕಳಿಗೋಸ್ಕರ ನೀವೇನೋ ಮಾಡಿ ಮಕ್ಕಳಿಂದ ನೀವು ಅದನ್ನ ಆ ಸುಖವನ್ನು ಕಾಣದೆ ಆ ಸುಖವನ್ನು ಕಳ್ಕೊಂಡಿದ್ದೀರಿ. ಅದೆಲ್ಲ ನೀವು ಮರಳಿ ಪಡಿಬೇಕು ಅಂದ್ರೆ ವಾಸ್ತುವನ್ನ ನಂಬಿ, ಆಯವನ್ನ ನಂಬಿ, ದಿಕ್ಕಿಗೆ ಅನುಗುಣವಾಗಿ ಮನೆ ಕಟ್ಟುವಂತ ಒಂದು ವಿಚಾರವನ್ನ ನಂಬಿ, ಪಂಚಭೂತಗಳಿಗೆ ಅನುಗುಣವಾಗಿ ಮನೆಯನ್ನು ಕಟ್ಟುವುದಂತ ನಂಬಿಕೆ ಇಟ್ಟು ನೀವು ಮನೆ ಕಟ್ಟಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ನಾನು ಹೇಳಿದ ಹಾಗೆ ಪಂಚ ಸುಖಗಳು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ 120 ವರ್ಷ ಆಯುಷ್ ಕೊಟ್ಟಿರ್ತಾನೆ. ಆ ಆಯುಷು ಹೇಗಿರ್ಬೇಕು ಅಂದ್ರೆ ನಾವು ಗಳಿಸಿದಂತ ಸಂಪತ್ತು ಪರರ ಪಾಲಾಗಬಾರ್ದು. ಸಂಪತ್ತು ಅಂದ್ರೆ ಏನು? ಹಣ, ಐಶ್ವರ್ಯ, ಅಥವಾ ನಾವೇನೋ ಕೂಡಿಟ್ಟದ್ದು ಯಾರೋ ಗೊತ್ತಿಲ್ದವನು ಯಾರೊಬ್ಬರನ್ನು ಮೂರನೇ ಹೊಡ್ಕೊಂಡು ಹೊರಟೋಗ್ಬಿಡ್ತಾನೆ, ಹಾಗಾಗ್ಬಾರ್ದು. ನಮ್ಮ ಆರೋಗ್ಯ ಅಂದ್ರೆ ಏನು? ಈ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಈ ದೇಹ ಭಗವಂತ ಒಂದು ರೀತಿಯ ಚರ್ಮದ ಹೊದಿಕೆ ಮಾಡಿ ಸೇಫ್ಟಿಯಾಗಿ ನಮ್ಮನ್ನು ಕಳಿಸಿದ್ದಾರೆ. ಇದನ್ನೆಲ್ಲೂ ಕುಯಿಸ್ಕೊಳ್ಳದೆ, ಹೊಲಸ್ಕೊಳ್ಳದೆ, ತುಕಡ ಮಾಡ್ಕೊಳ್ಳದೆ, ಅಂಗಾಂಗಗಳನ್ನ ನಾವು ಇದು ಮಾಡ್ಕೊಳ್ಳದೆ ನಾವು ಹೋಗ್ಬೇಕು. ಅಂದ್ರೆ ಇರೋವರೆಗೂ ನಮ್ಮ ದೇಹಕ್ಕೆ ಏನ್ ಬೇಕು, ಊಟ, ನೀರು, ನಿದ್ರೆ, ಸಂತೋಷ, ಇದನ್ನು ಕೊಡ್ತಾ ಬಂದ್ರೆ ಆ ದೇಹ ನಮಗೆ ಮರಳಿ ಕೊಡ್ತದೆ. ಇದನ್ನೆಲ್ಲೂ ಕೆಡಿಸ್ಕೊಳ್ಳದೆ ಬದುಕಿರುವಷ್ಟು ದಿವಸ ಆನಂದವಾಗಿ ಬದುಕಬೇಕಂದ್ರೆ ಬದುಕಬೇಕು, ಆರೋಗ್ಯದ ಬದುಕಿ ಸಾಯ್ಬೇಕು. ಆದ್ರೆ ನರಳಿ ಕೊರಗಿ ಸಾಯೋದಲ್ಲ. ಅಯ್ಯೋ ನನ್ನ ಹತ್ರ ಇಲ್ವಲ್ಲ, ಅಯ್ಯೋ ನನ್ನ ಹತ್ರ ಇದ್ರೂ ಅನುಭವಿಸಕ್ ಆಗ್ತಾ ಇಲ್ವಲ್ಲ, ಅಯ್ಯೋ ನನ್ನ ಅಂಗಾಂಗಗಳು ಕಳ್ಕೊಳ್ಳುವಂತ ಸ್ಥಿತಿ ಬಂತಲ್ಲ, ನನ್ನ ಜೀವನದಲ್ಲಿ ನಾನು ಏನು ಸಾಧನೆ ಮಾಡ್ಲಿಲ್ವಲ್ಲ ಅಂತ ಕೊರಗಿ ಸಾಯ್ಬಾರ್ದು. ಸಾಯುವಾಗ ಸಂತೋಷಕ್ಕೆ ಸಾಯ್ಬೇಕು. ನಾವು ಹೇಗೆ ಹುಟ್ಟುವಾಗ ಅಳ್ತಾ ಹುಟ್ಕೊಂಡು ಬಂದಿರ್ತೀವಿ, ತಾಯಿ ಗರ್ಭದಿಂದ ಬರೋ ನಾವು ಹತ್ಕೊಂಡೇ ಭೂಮಿಗೆ ಬಂದಿರ್ತೀವಿ. ಬಟ್ ಇಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸಿ ಸಂತೋಷ ಪಟ್ಟು ಹೋಗುವಾಗ ಸಂತೋಷ ಹೋಗುವ. ಯಾಕೆಂದ್ರೆ ಭಗವಂತ ನಮ್ಮನ್ನು ಕಳಿಸಿದಾರೆ ಅಂದ್ರೆ ಇಲ್ಲೆಲ್ಲ ಅನುಭವಿಸ್ಬಿಟ್ಟು ಬಾ ಅಂತ. ಆದ್ರೆ ಇಲ್ಲಿ ಕೆಡಿಸಿ ಬ್ರಹ್ಮವನ್ನು ಪಂಚಭೂತಗಳನ್ನ ಕೆಡಿಸಿ ಯಾರನ್ನೋ ನಾವು ತೊಂದರೆ ಕೊಟ್ಟು ಬದುಕ್ಲಿಕ್ಕಲ್ಲ ಭಗವಂತ ಕಳಿಸಿರೋದು. ನಿನ್ನ ಡ್ಯೂಟಿ ನೀನ್ ಮಾಡ್ಬಿಟ್ಟು ಬಾ ಅಂತ ದೇವ್ರು ನಮ್ಮನ್ನು ಕಳಿಸಿದ್ದಾನೆ. ನಮ್ಮ ಡ್ಯೂಟಿಯನ್ನ 100% ಮಾಡೋಣ. ಇವತ್ತು ಯಾರಿಗಾದ್ರೂ ಮನೆ ಇಲ್ಲ, ನನಗೆ ಸ್ವಂತ ಮನೆಯನ್ನು ಹೊಂದ್ಲಿಕ್ಕೆ ಆಗ್ತಿಲ್ಲ, ಹಣ ಇದೆ ಸೈಟ್ ತಗೊಂಡು ಮನೆ ಕಟ್ಟಕ್ ಆಗ್ತಿಲ್ಲ, ಅಥವಾ ನಮ್ಮ ಹತ್ರ ಸೈಟ್ ಇದೆ ಮನೆಯನ್ನು ಕಟ್ಟಕ್ ಆಗ್ತಾ ಇಲ್ಲ, ಅಥವಾ ಮನೆ ಕಟ್ಟಿದೀವಿ ಸಮಸ್ಯೆಗಳ ಗೂಡಾಗಿದೆ ಅಂತವ್ರು ನನ್ನನ್ನು ಸಂಪರ್ಕ ಮಾಡಿ, ಅಥವಾ ಮನೆ ಕಟ್ಟಕ್ ಆಗ್ತಾ ಇಲ್ವಲ್ಲ ಅನ್ನೋ ಕೊರಗು ನಿಮ್ಮ ಹತ್ರ ಇದ್ರೆ ನನ್ನನ್ನು ನೇರವಾಗಿ ಭೇಟಿ ಮಾಡಿ ಹೇಗೆ ನಿಮ್ಮ ಒಂದು ಕನಸಿನ ಮನೆಯನ್ನ ಕಟ್ಟುವಂತ ಒಂದು ಕನಸನ್ನ ನಾನು ಹೇಳ್ಕೊಡ್ತೀನಿ. ಹಾಗೆ ನಿವೇಶನ ತೆಗೆದುಕೊಂಡಿದ್ದೀರಿ, ಅದ್ರ ನಿವೇಶನ ತೆಗೆದುಕೊಳ್ಬೇಕಾದ್ರೆ ಎಚ್ಚರವಾಗಿರ್ಲಿ, ಯಾವುದ್ಯಾವುದೋ ನಿವೇಶನ ತೆಗೆದುಕೊಳ್ಬೇಡಿ. ಯಾಕೆಂದ್ರೆ ನೀವು ಮದುವೆ ಮಾಡ್ಕೊಳ್ಬೇಕಾದ್ರೆ ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಟ್ಟು ಮದುವೆ ಮಾಡ್ಕೊಳ್ಬೇಕು.
ಅಲ್ಲೂ ಸಹ ಲೋಪದೋಷಗಳು ಬರು. ಹಾಗೇನೆ ನಿವೇಶನ ಅನ್ನೋದು ನಿಮಗೆ ಒಂದು ನಿಮ್ಮ ಪಾಲಿಗೆ ಒಂದು ವರ. ಅಂದ್ರೆ ನಿಮ್ಮ ಮನೆಗೆ ಒಂದು ಮಗು, ಹೆಣ್ಣು ಮಗು ಅಥವಾ ಗಂಡು ಮಗು ಆಗ್ಬೋದು, ಅಥವಾ ನಿಮ್ಮ ಮನೆಗೆ ಬರುವಂತ ಸೊಸೆ ತರ ಆಗ್ಬೋದು, ಅಥವಾ ನಿಮ್ಮ ಮನೆಗೆ ಬರುವ ಅಳಿಯನ್ ತರ ಆಗ್ಬೋದು. ಒಂದು ನಿವೇಶನ ನೆನ್ಪಿಟ್ಕೊಳ್ಳಿ, ನೀವು ಉತ್ತಮವಾದಂತ ನಿವೇಶನ ತಗೊಂಡು ಉತ್ತಮವಾದ ಮನೆಯನ್ನು ಕಟ್ಟಿದ್ರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಂತ ಎಲ್ಲ ಸಕ್ಸಸ್, ಸಂತೋಷವನ್ನ ನೀವು ಅನುಭವಿಸ್ಬೋದು ಅಂತ ಹೇಳ್ತಾ ನನ್ನ ಮನೆಯ ಒಂದು ಎಲ್ಲ ಚಿತ್ರಣವನ್ನ ನಿಮಗೆ ನಾನು ಮುಂದೆ ಇಟ್ಟಿದ್ದೀನಿ. ನೋಡಿ, ಸಂತೋಷ ಪಡಿ. ಹಾಗೆ ನೀವು ಕನಸು ಕಾಣಿ, ಕನಸು ಕಾಣೋದು ಹೇಳ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಕಂಡು ಸಮೃದ್ಧಿಯಾಗಿ ಅಂತ ಹೇಳ್ತಾ ನನ್ನ ಚಾನಲ್ನ ನೋಡಿದಂಥವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಧನ್ಯವಾದ.